ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೆಲ್ತಿ ಬನಾನಾ ಮಿಲ್ಕ್ ಶೇಕ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ತುಂಬ ಒಳ್ಳೆಯದು. ಮಕ್ಕಳಿಗಂತೂ ಯಾವಾಗೂ ಮಾಡಿಕೊಡಿ, ಅದು ದಿನ ಕೊಟ್ಟರು ಒಳ್ಳೆಯದೇ, ತುಂಬ ಹೆಲ್ತಿ ಕೂಡ. ಹಾಗೆ ಇವೆಲ್ಲ ಸಹ ನೋಡಿ, ಒಂದೂ ಸಹ ಎಲ್ಲವೂ ನೈಸರ್ಗಿಕವಾಗಿರುವಂತಹ ಆಹಾರ, ಇವೆಲ್ಲ ಐಟಮ್ಸ್ಗಳನ್ನು ಹಾಕಿ ಮಾಡುವಂತಹ ಒಂದು ಮಿಲ್ಕ್ ಶೇಕ್ ಇದು. ಹಾಗೆ ಇದಕ್ಕೆ ಹೆಚ್ಚು ಸಾಮಗ್ರಿಗಳೇನು ಬೇಡ. ಮಕ್ಕಳು ಯಾವಾಗ ಬೇಕು ಅನಿಸುತ್ತೆ ಅವಾಗೆಲ್ಲ ನೀವು ಹೋಗಿ ಬೇಕ್ರಿನಲ್ಲಿ ಕೊಡಿಸೋ ಜ್ಯೂಸ್ ಎಲ್ಲ ಕೊಡಿಸುವಂಥ ಅವಶ್ಯಕತೆನೇ ಇಲ್ಲ. ಈ ಥರ ಮಾಡಿಕೊಟ್ರೆ ಆರಾಮಾಗಿ ಕುಡಿತೇವೆ ಮತ್ತು ಹೆಲ್ತಿಯಾಗಿರ್ತೇವೆ, ನಿಮಗೂ ಸಹ ಖುಷಿಯಾಗುತ್ತೆ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಇಷ್ಟಿದ್ರೆ ಸಾಕು. ಬನಾನಾ ಮತ್ತು ಹಾಲು ನೋಡಿ, ನಾನು ಸ್ಪೆಷಲ್ ಹಾಲು ತೊಗೊಂಡಿದ್ದೀನಿ ನಂದಿನಿದು. ನಂತರ ಜೇನು, ಇದು ಜೇನು ಇಟ್ಕೊಂಡಿದ್ದೀನಿ, ಜೇನುತುಪ್ಪ ಮತ್ತು ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಸಕ್ಕರೆ ಸೇರಿಸಿದ್ರೆ ಸೇರಿಸಿ, ಇಲ್ಲಾಂದರೆ ಬೇಡ ಹಾಗೆ ಕೂಡ. ಈ ಸ್ವೀಟಲ್ಲಿ ಸೂಪರಾಗಿರುತ್ತೆ. ಆದರೂ ನಾನು ಹೇಳಬೇಕಲ್ಲ, ಹಂಗಾಗಿ ಇಟ್ಟಿದ್ದೀನಿ ಅಷ್ಟೇ. ನಂತರ ನಿಮ್ಮಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಎಲ್ಲನೂ ಸಹ ಹಾಕ್ಬೋದು. ಖರ್ಜೂರ ಇದ್ದರೆ ಹಾಕಿ ಸೂಪರಾಗಿ ಪೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲದೇ ಇದ್ದರೂ ಓಕೆ, ಏನಿದೆ ಅದನ್ನು ಹಾಕಿ ಮಾಡಿ ಚೆನ್ನಾಗಿರುತ್ತೆ. ಮತ್ತು ಇದು ತುಂಬ ಆರೋಗ್ಯಕರವಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀನಿ. ಬಾಳೆಹಣ್ಣನ್ನು ನೋಡಿ, ನಂತರ ಬಾದಾಮಿ ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸಹ ಹಾಕೋಬೋದು. ನಾನು 1 ಸ್ಪೂನು ಸಕ್ಕರೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಹಾಲು, ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ ನೋಡಿ. ಇವಾಗ ರೆಡಿ ಆಯಿತು. ಇದು ಸೂಪರಾಗಿದೆ ಫ್ರೆಂಡ್ಸ್, ಒಳ್ಳೆ ಟೇಸ್ಟಿ. ನಿಮಗೆ ಗೊತ್ತು, ಎಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಬಾಳೆಹಣ್ಣಿನಲ್ಲಿ ತುಂಬ ಪೊಟ್ಯಾಷಿಯಮ್ ಇರುತ್ತೆ, ಬಾಡಿಗೆ ತುಂಬ ಅವಶ್ಯಕತೆ. ಇದು ಸುಸ್ತು ಎಲ್ಲ ಸಹ ಕಡಿಮೆ ಮಾಡುತ್ತೆ ಇದು ಕುಡಿಯೋದ್ರಿಂದ. ನೀವು ಒಂದು ಸರಿ ಮಾಡಿ, ಟ್ರೈ ಮಾಡಿ, ಮಾಡ್ಕೊಂಡು ಕುಡೀರಿ. ಮಕ್ಕಳಿಗಂತೂ ತುಂಬ ಉಪಯುಕ್ತವಾಗಿರುವಂತಹ ಇದು ಮಿಲ್ಕ್ ಶೇಕ್, ಬನಾನಾ ಮಿಲ್ಕ್ ಶೇಕ್. ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೆಲ್ತಿ ಬನಾನಾ ಮಿಲ್ಕ್ ಶೇಕ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮಕ್ಕಳಿಗಂತೂ ತುಂಬ ಒಳ್ಳೆಯದು, ಮೂಳೆಗಳು ಸ್ಟ್ರಾಂಗ್ ಆಗ್ತದೆ, ತುಂಬ ಹೆಲ್ತಿ ಆಗ್ತಾರೆ. ಪ್ರತಿದಿನ ಬೇಕಾದರೂ ಮಾಡಿಕೊಡಿ, ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು. ಹಂಗಾಗಿ ನೀವು ಸಹ ಮಾಡ್ಕೊ ಕುಡೀರಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆ ಮರೆಯದೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.